ಆತ್ಮೀಯರೇ, ತಮಗೆಲ್ಲರಿಗೂ ಸ್ವಾಗತ. ಇವತ್ತು ವಿಶೇಷವಾದಂತಹ ಒಂದು ವಿಷಯ ಅಥವಾ ಒಂದು ಕ್ಷೇತ್ರವನ್ನು ನೋಡೋಣ. ಅದು ಏನೆಂದರೆ, ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯದಲ್ಲಿ ಎಲ್ಲ ಒಂದು ಕಾರ್ಯಗಳನ್ನು ಮುಗಿಸಿ ತಾನು ಒಂದು ವೈಕುಂಠಕ್ಕೆ ಹೋಗಬೇಕಾದ್ರೆ ಒಂದು ನಿಮಿತ್ತವಾದಂತಹ ಒಂದು ಕಾರ್ಯವನ್ನು ಮಾಡ್ತಾನೆ. ಅದು ವಿಶೇಷ ಅಂತಂದರೆ ಏನಂತಂದರೆ, ಕೃಷ್ಣ ಪರಮಾತ್ಮ ಈ ಒಂದು ಸ್ಥಾನದಲ್ಲಿ ಒಂದು ತನ್ನ ಪ್ರಾಣವನ್ನು ಬಿಟ್ಟದ್ದನ್ನು ನೋಡಲಿಕ್ಕೆ ನಮಗೆ ಸಿಗ್ತದೆ. ಅದಕ್ಕಾಗಿ ವಿಶೇಷವಾದಂಥದ್ದು ಮೊದಲಿನ ನಾವು ಈ ಸೌರಾಷ್ಟ್ರ ಸೋಮನಾಥ ಕ್ಷೇತ್ರದಲ್ಲಿರುವಂಥ ಜ್ಯೋತಿರ್ಲಿಂಗವನ್ನು ಪ್ರಥಮವಾಗಿ ನಾವು ದರ್ಶನವನ್ನು ಮಾಡ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಆ ದರ್ಶನವನ್ನು ಪಡೆದುಕೊಂಡು ನಾವು ಪ್ರಥಮವಾಗಿ ಈ ಸೋಮನಾಥನ ದರ್ಶನವನ್ನು ಪಡೆದುಕೊಂಡು ಇಲ್ಲಿಂದ ಸುಮಾರವಾಗಿ ನಾವು ಒಂದು 2-3 ಕಿಲೋಮೀಟರ್ ದೂರದಲ್ಲಿರುವಂತಹ ಕೃಷ್ಣ ಪರಮಾತ್ಮನು ಈ ದ್ವಾಪಾರ ಯುಗದಲ್ಲಿ ಅಂದರೆ ವಿಶೇಷವಾದದ್ದು ಅಂತಂದರೆ, ಎಲ್ಲಿ ಶಿವ ಇದ್ದಾನೆ ಅಲ್ಲಿ ವಿಷ್ಣು ಇರ್ತಾನೆ, ಎಲ್ಲಿ ವಿಷ್ಣು ಇರ್ತಾನೆ ಅಲ್ಲಿ ಶಿವ ಇರುವಂಥದ್ದು ಒಂದು ಪ್ರತೀತಿಕೆ. ಅಂದರೆ ಎಲ್ಲ ಒಂದು ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಒಂದು ಯುದ್ಧಗಳನ್ನು ಮಾಡಿ, ಅದೇ ರೀತಿಯಾಗಿ ಕೃಷ್ಣ ಪರಮಾತ್ಮ ತನ್ನ ಲೀಲೆಗಳನ್ನು ದ್ವಾರಕಾದಲ್ಲಿ ಮಾಡಿದ, ಅದೇ ರೀತಿಯಾಗಿ ಗೋಕುಲದಲ್ಲಿ ಮಾಡಿದ. ಆದರೆ ತಾನು ತನ್ನ ಕೊನೆಯ ಉಸಿರವನ್ನು ಈ ಒಂದು ಸೋಮನಾಥ ಕ್ಷೇತ್ರದಲ್ಲಿ ಬಂದು ಈ ಕಾಣುವಂತಹ ಈ ಬಾಲಕ ತೀರ್ಥ ಕ್ಷೇತ್ರ ಅಂತ ಕರೀತಾರೆ. ಈ ಮುಂದೆ ಕಾಣುವಂಥದ್ದು ದೇವಸ್ಥಾನವೇ ಕೃಷ್ಣ ಪರಮಾತ್ಮ ತನ್ನ ದ್ವಾಪಾರ ಯುಗದ ಅಂತ್ಯದ ಒಂದು ವೇಳೆಯನ್ನು ಕ್ಷಣವನ್ನು ಇಲ್ಲಿ ತಾನು ಕಳೆದ ಅನ್ನುವಂಥದ್ದು ಇಲ್ಲಿ ನಮಗೆ ನೋಡಲಿಕ್ಕೆ ಒಂದು ಪ್ರತೀತಿ, ಅಂದರೆ ಸಾಕ್ಷ್ಯ ಆಧಾರಗಳು ಇಲ್ಲಿ ಸಿಗ್ತವೆ. ಅದು ಏನಂತಂದರೆ, ಇಲ್ಲಿ ಕೃಷ್ಣ ಪರಮಾತ್ಮ ತನ್ನ ಮಹಾಭಾರತದ ಯುದ್ಧವನ್ನು ಮುಗಿಸಿದ್ದಾಗಿರ್ಬೋದು, ಅದೇ ರೀತಿ ಪಾಂಡವರ ಒಂದು ಜಯವನ್ನು ಗಳಿಸಿಕೊಟ್ಟು, ಅದೇ ರೀತಿಯಾಗಿ ತಾನು ತನ್ನ ಯಾದವ ಸಂತತಿಯನ್ನು, ಅಂದರೆ ಈ ದ್ವಾಪಾರ ಯುಗದ ಕೊನೆಗೆ ಯಾದವ ಸಂತತಿಯನ್ನು ಎಲ್ಲವನ್ನೂ ಮುಗಿಸಿ, ಅದರ ಜೊತೆಗೆ ಎಲ್ಲದ ಕೊನೆಗೆ ಅಂದರೆ ತಾನು ಎಲ್ಲವನ್ನ ಆ ಕಾರ್ಯಗಳನ್ನು ಮುಗಿಸಿ ತಾನು ಕೊನೆಗೆ ತನ್ನ ಒಂದು ವೈಕುಂಠಕ್ಕೆ ಹೋಗಲಿಕ್ಕೆ ತಾನು ಒಂದು ವೇಳೆಯನ್ನು ಈ ಒಂದು ದಟ್ಟ ಅರಣ್ಯ, ಮೊದಲಿದು ದಟ್ಟ ಅರಣ್ಯದಲ್ಲಿ ಮಧ್ಯಾಹ್ನ ವೇಳೆಯಲ್ಲಿ ಕೃಷ್ಣ ಪರಮಾತ್ಮ ಬಂದು ಒಂದು ಗಿಡದ ಒಂದು ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ, ಅದೇ ರೀತಿಯಾಗಿ ತನ್ನ ಒಂದು ಕಾಲ ಮೇಲೆ ಕಾಲು ಹಾಕಿ ಈ ಒಂದು ವಿಶ್ರಾಂತಿ ಪಡೆದುಕೊಳ್ಳುವಂತಹ ಒಂದು ಈ ಮುಂದೆ ಕಾಣುವಂತಹ ಒಂದು ಗಿಡ ಇದೆಯಲ್ಲ, ಇದು ದ್ವಾಪಾರ ಯುಗದಲ್ಲಿ ಇದ್ದಂಥ ಕೃಷ್ಣ ಪರಮಾತ್ಮ ಈ ಒಂದು ಗಿಡದ ಕೆಳಗೆ ತನ್ನ ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದ ಅನ್ನುವಂಥದ್ದು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಕೃಷ್ಣ ಪರಮಾತ್ಮ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕಾದ್ರೆ, ಕಾಲ ಮೇಲೆ ಕಾಲು ಹಾಕಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕಾದ್ರೆ, ಅದೇ ವೇಳೆಗೆ ಇಲ್ಲಿ ಬಿಲ್ವ ಅನ್ನುವಂತಹ ಒಂದು ಜನಾಂಗ, ಅಂದರೆ ಬೇಟೆ ಆಡಲಿಕ್ಕೆ ಬಂದಂತಹ ಬೇಡ, ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ಅದು ಪಾದ ಹೆಂಗೆ ಕಾಣ್ತಿದೆ, ಒಂದು ಪ್ರಾಣಿ ರೂಪದಲ್ಲಿ ಕಾಣ್ತದೆ. ಅದು ಯಾವುದೇ ಒಂದು ಪ್ರಾಣಿ ಐತಿ ತಿಳ್ಕೊಂಡು ಆ ಬೇಡನವನು ಏನು ಮಾಡ್ತಾನೆ ಅಂತಂದರೆ, ತನ್ನಲ್ಲಿರುವಂತಹ ಬಿಲ್ಲವನ್ನು ಹೊಡೆದು ಬಿಡ್ತಾನೆ. ಆ ಹೊಡೆದಂತಹ ಬಿಲ್ಲು ಬಂದು ಆ ಪರಮಾತ್ಮನ ಪಾದಕ್ಕೆ ತಾಗ್ತದೆ. ಅಂದರೆ ಪರಮಾತ್ಮನ ಒಂದು ಪ್ರಾಣ ನಿಮಿತ್ತ ಎಲ್ಲಿತ್ತು ಅಂತಂದರೆ ಪಾದದಲ್ಲಿ ಇತ್ತು ಅಂತ ಒಂದು ಮಹಾತ್ಮರು ಹೇಳ್ತಾರೆ. ಅದೇ ರೀತಿಯಾಗಿ ಆ ಪಾದಕ್ಕೆ ತಾಗಿದಾಗ ಆ ಬಿಲ್ವ ಬಂದು ನೋಡ್ತಾನೆ, ಅಲ್ಲಿ ಪರಮಾತ್ಮನೇ ಇರ್ತಾನೆ, ಕೃಷ್ಣ ಪರಮಾತ್ಮನ ನೋಡ್ತಾನೆ. ತಪ್ಪಾಯಿತು ಅಂತ ಹೇಳಿ ತಾನು ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಅವಾಗ ಹೇಳ್ತಾನೆ, ಇದಕ್ಕೆಲ್ಲದಕ್ಕೂ ಒಂದು ಕಾರಣ ಇದೆ, ನೀನು ಯಾವುದೇ ಥರದ ಒಂದು ಚಿಂತೆಯನ್ನು ಮಾಡಬೇಡ, ನಿನಗೆ ಯಾವುದೇ ಥರದ ದೋಷ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಕಾರ್ಯವನ್ನು ನೀನು ಮಾಡಿದೆಯಲ್ಲ, ನಿನಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅನ್ನುವಂತಹ ಕೃಷ್ಣ ಪರಮಾತ್ಮ ಆ ಬಿಲ್ಲಿನವನಿಗೂ ತಾನು ಆಶೀರ್ವಾದವನ್ನು ಮಾಡ್ತಾನೆ, ಅವನಿಗೆ ಮೋಕ್ಷವನ್ನು ದಯಪಾಲಿಸ್ತಾನೆ ಅನ್ನುವಂತಹ ಒಂದು ಕ್ಷೇತ್ರ ಈ ಒಂದು ನೋಡಲಿಕ್ಕೆ ನಮಗೆ ಇಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ಅಲ್ಲಿಂದ ನಾವು ಪರಮಾತ್ಮ ಅಲ್ಲಿ ಉಸಿರವನ್ನು ಬಿಡ್ತಾನೆ. ಅಂದರೆ ಅಲ್ಲಿಂದ ನೇರವಾಗಿ
ವೈಕುಂಠಕ್ಕೆ ಹೋದ, ಅಂದರೆ ದ್ವಾಪಾರಯುಗದ ಅಂತ್ಯ ಅನ್ನುವಂಥದ್ದು ಇಲ್ಲಿ ಕಾಣ್ತಿದೆ. ಅದೇ ರೀತಿಯಾಗಿ ಅಲ್ಲಿ ಸಹಾಯಾರ್ಥವಾಗಿ ಶಿವನು ತಾನು ಸಾನ್ನಿಧ್ಯವನ್ನು ವಹಿಸಿದ್ದ ಅನ್ನುವಂಥದ್ದು ಇಲ್ಲಿ ಕೆಲವೊಂದಷ್ಟು ಆ ಲಿಂಗದ ರೂಪವಾದಂಥ ದೇವಸ್ಥಾನವನ್ನು ನೋಡಲಿಕ್ಕೆ ಸಿಗ್ತದೆ. ಅಂದರೆ ಕೃಷ್ಣ ಪರಮಾತ್ಮ ಅವತಾರವನ್ನು ತಾಳೆ ಬರಬೇಕಾದ್ರೆ ಶಿವನ ಒಂದು ಸಾನ್ನಿಧ್ಯದ ಎಲ್ಲಿ ಇರ್ತದೆ ಅಲ್ಲಿ ಅವನು, ಎಲ್ಲಿ ಶಿವ ಇರ್ತಾನೆ ಅದೇ ಹೇಳಿದೆ ಅಲ್ಲ, ಎಲ್ಲಿ ಶಿವ ಇರ್ತಾನೆ ಅಲ್ಲಿ ಕೃಷ್ಣ ಇರ್ತಾನೆ, ಕೃಷ್ಣ ಎಲ್ಲಿ ಇರ್ತಾನೆ ಅಲ್ಲಿ ಶಿವ ಇರ್ತಾನೆ ಅನ್ನುವಂಥದ್ದು ನಮಗೆ ಒಂದು ವಿಶೇಷವಾದಂತಹ ದರ್ಶನ. ಈ ಒಂದು ಶಿವನ ದರ್ಶನವನ್ನು ಪಡೆದುಕೊಂಡು ಅದೇ ಸಾನ್ನಿಧ್ಯದಲ್ಲಿ ಇರುವಂತಹ ಬಸವಣ್ಣನ ಅಂದರೆ ಬಸವನ ದರ್ಶನವನ್ನು ಪಡೆದುಕೊಂಡು ಇದೇ ರೀತಿಯಾಗಿ ಇಲ್ಲಿ ವಿಶೇಷವಾದದ್ದು ಪುಷ್ಕರಣಿ ಅಂತ ಇರುತ್ತೆ. ಅಂದರೆ ಕೆರೆ ಅಂತೇನು ಕರೀತಾರ, ಆ ಯೋಗ್ಯವಾದಂತಹ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಈ ಒಂದು ಕೃಷ್ಣನ ಒಂದು ದರ್ಶನವನ್ನು ಮಾಡುವಂಥದ್ದು ಇಲ್ಲಿ ವಿಶೇಷವಾದಂತಹ ಒಂದು ಪ್ರತೀತಿ. ಅದೇ ರೀತಿಯಾಗಿ ಈ ಕೃಷ್ಣ ಪರಮಾತ್ಮ ಕೊನೆಯದಾಗಿ ಉಸಿರವನ್ನು ತಾನು ಬಿಟ್ಟಂಥ ಕ್ಷೇತ್ರದ ದರ್ಶನವನ್ನು ನಾವು ನೀವೆಲ್ಲ ಪಡೆದುಕೊಳ್ಳುವಂಥ ಧನ್ಯ. ಯಾರು ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವತ್ತು ಸಬ್ಸ್ಕ್ರೈಬ್ ಮಾಡಿ